ಇನ್ನು ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಬಸನಗೌಡ ಯತ್ನಾಳ್. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಸಲಿ ಬಣ್ಣ ಬಯಲಾಗ್ತಾ ಇದೆ. ವಿಜಯೇಂದ್ರ ವಿರುದ್ಧ ಬಸನಗೌಡ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ಈಗಾಗಲೇ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಂತಹ ಯತ್ನಾಳ್ ವಿಜಯೇಂದ್ರ ಮೇಲೆ ಈಗ ಮತ್ತೆ ಗುಡುಗಿದ್ದಾರೆ. ಈ ಬಚ್ಚಾನಿಂದ ನಾವು ಕಲಿಬೇಕಾ? ಏನ್ ಮಾಡ್ತೀರಾ? ಪಾರ್ಟಿಯಿಂದ ಹೊರಗಡೆ ಹಾಕ್ತೀರಾ? ನಾವು ರೆಡಿ ಇದ್ದೀವಿ. ಅಪ್ಪ ಮಗ ಮತ್ತೊಬ್ಬ ಮಗ ನೀವೇ ಎಲ್ಲರೂ ಇದ್ದು ಬಿಡಿ. ನಾಳೆ ಸಭೆಯಲ್ಲಿ ಏನ್ ಚರ್ಚೆ ಮಾಡಬೇಕೋ ಮಾಡ್ತೀವಿ. ಈ ಅಧ್ಯಕ್ಷನನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ, ಸುತರಾಮ್ ಒಪ್ಪಲ್ಲ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನೇರ ಆರೋಪಗಳನ್ನ ಮಾಡ್ಕೊಂಡು ಬಂದಿದ್ರು ವಿಜಯೇಂದ್ರ ಮೇಲೆ. ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕಾರಣ, ಕುಟುಂಬ ರಾಜಕಾರಣ ಅಂತ. ಈಗ ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ ವಿಜಯೇಂದ್ರ ಮೇಲೆ. ಸಾಕಷ್ಟು ವಿಜಯೇಂದ್ರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ. ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನು. ನಾತೀನಿ ವಿಜೇಂದ್ರಿಗೆ ಒಂದು ಸಲಹೆ ಕೊಡ್ತೀನಿ, ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಿ? ಚುನಾವಣೆ ನಾಟಕ ಕಂಪನಿ. ನೇರವಾಗಿ ರಾಧಾ ಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ, ಹಿಂಗೆ ಎತ್ತಿಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಚುನಾವಣೆ ಮಾಡೋದು. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರಾಗಿ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬನೇ ಪಾರ್ಟಿ ಕಟ್ಟಿ ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚಾನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗಾಗ್ತೀರಾ? ಎಷ್ಟು ಮಂದಿನ ಹೊರಗಾಗ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ. ನಾಳೆ ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಮುಂದೆ ಏನು ಮಾಡಬೇಕು. ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ. ಯಾರು ಆಗಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ. ಎಲ್ಲರೂ ಕೂಡಿ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವ್ರನ್ನ ನಾವು ಅಭ್ಯರ್ಥಿ ಮಾಡ್ತೀವಿ. ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗೋದೆ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.